ಸಿಗ್ತಾ ಇಲ್ಲ ರೇಷನ್ ಸಿಗ್ತಾ ಇಲ್ಲ, ಏನು ಇಲ್ಲ, ನಿನ್ನೆ ನಾನು ಮೀಟಿಂಗ್ ಮಾಡಿ ಆದಷ್ಟು ಬೇಗ ಈ ಸರ್ವರ್ ಸರಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಒಂದು 2-3 ದಿನದಲ್ಲೆಲ್ಲ ಸೆಟ್ಲ್ ಆಗ್ತದೆ, ಕರೆಕ್ಟಾಗಿ ರಿಸೀವ್ ಮಾಡ್ಕೊಳ್ಳೋಕೆ ಅವಕಾಶ ಆಗ್ತದೆ. ಸರ್, ಈಗ ರಾಜ್ಯ ಮತ್ತು ಕೇಂದ್ರದ ಎರಡೂ ಸಪ್ಲೈ ಆಗ್ತಿದೆಯಾ ಅಥವಾ ಕೇಂದ್ರದ ಎರಡು ಒಂದೇ ಸರಿ ಎರಡು ಕೊಡ್ತೀವಿ. ರಾಜ್ಯದ್ದು ಕೊಡ್ತೀವಿ ಮತ್ತು ಕೇಂದ್ರ ಸರ್ಕಾರದ್ದು ಕೊಡ್ತೀವಿ. ಸರ್, ತಾವು 7 ಬಾರಿ ಸಂಸದರಾಗಿದ್ದೀರಿ ಮತ್ತೆ ಸಚಿವರಾಗಿದ್ದೀರಿ. ತಮಗೆ ಸಿಎಂ ಆಗುವಂಥದ್ದು ಅಥವಾ ಅಧ್ಯಕ್ಷರಾಗುವಂಥ ಅವಕಾಶ ಯಾಕೆ ಮಾಡ್ಕೊಳ್ಳಿಲ್ಲ ಸರ್? ಹೈಕಮಾಂಡ್ ತೀರ್ಮಾನ ಮಾಡಿದೆ. ಆ ತೀರ್ಮಾನಕ್ಕೆಲ್ಲ ಬದ್ಧವಾಗಿರೋಣ, ಪಾರ್ಟಿ ಕಟ್ಟೋಣ. ನಮ್ಮ ಗುರಿ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಮಾನ್ಯ ಮುಖ್ಯಮಂತ್ರಿಗಳಾಗೋರು ಮತ್ತು ನಮ್ಮ ಹಾಲಿ ಇರುವ ಮುಖ್ಯಮಂತ್ರಿಗಳು ಒಟ್ಟಾಗಿ ಕೆಲಸ ಮಾಡ್ತಾರೆ. ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಪ್ರಕ್ರಿಯೆ ಶುರು ಆಗ್ತದೆ. ಈಗ ಗವರ್ನರ್ ಬೇರೆ ಇಲ್ಲ, ಅದರ ಬಗ್ಗೆ ನಾವು ಏನೆಲ್ಲ ತೀರ್ಮಾನ ಮಾಡಿದ್ವಿ ಈಗ ಸದ್ಯಕ್ಕೆ ಕೇಳಲ್ಲ, ಸಾಯಂಕಾಲಕ್ಕೆಲ್ಲ ಗೊತ್ತಾಗ್ತದೆ. ನಡಿ ಸರ್, ಬೆಳಗ್ಗೆ ಸಿಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸ್ವಲ್ಪ ಭಾವುಕರಾಗಿ ಮಾತನಾಡಿದ್ದಾರೆ. ಏನೆಲ್ಲ ಚರ್ಚೆ ಮಾಡುತ್ತಾರೆ? ಇಲ್ಲ, ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. 2028ಕ್ಕೆ ನಾವು ಸರ್ಕಾರ ತರಬೇಕು, ಅದಕ್ಕೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.